ದೇಶಾದ್ಯಂತ ಕೇಂದ್ರ ಸರ್ಕಾರ ಎಸ್ಐಆರ್ ಜಾರಿ ಮಾಡಿದ್ದಾಯಿತು. ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಎಸ್ಐಆರ್ ಮೂಲಕವಾಗಿ ಇಡೀ ದೇಶದಲ್ಲಿ ಮತಪಟ್ಟಿಯನ್ನು ಸಮರ್ಪಕಗೊಳಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಹಲವಾರು ಹೋರಾಟಗಳು ನಡೆದವು, ಪ್ರತಿಭಟನೆಗಳು ನಡೆದವು, ಕೋರ್ಟ್ನಲ್ಲಿ ಇದರ ಬಗ್ಗೆ ಪಿಟಿಷನ್ಗಳು ಹೋದವು, ಎಲ್ಲವೂ ಕೂಡ ನಡೆದಿದ್ದಾವೆ. ಈಗಾಗಲೇ ಇವೆಲ್ಲವನ್ನು ಮೀರಿ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರವಾಗಿಯೇ ಹಲವು ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದ್ದು ಗೊಂದಲ ಮತ್ತು ಹೋರಾಟ ಜೋರಾಗಿ ನಡೀತಿದೆ. ಉಳಿದೆಲ್ಲ ಕಡೆಗಳಲ್ಲಿ ಕಾಂಗ್ರೆಸ್ ಎಸ್ಐಆರ್ ವಿರೋಧಿಸ್ತಾ ಇದ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಇರೋದ್ರಿಂದಾಗಿ ಬಿಜೆಪಿಯವರು ಕಾಂಗ್ರೆಸ್ನ ಕೆಲವೊಂದು ನಿರ್ಧಾರಗಳನ್ನು ವಿರೋಧಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂತಹ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಈಗ ಹೊಸ ಕಿಚ್ಚು ಹೊತ್ತಿಸಿದೆ. ದೇಶಾದ್ಯಂತ ಎಸ್ಐಆರ್ ವಿಚಾರದಲ್ಲಿ ಗೊಂದಲ ಗುದ್ದಾಟದ ನಡುವೆ ಮಸೀದಿ, ಮಂದಿರ, ಕಲ್ಯಾಣ ಮಂಟಪಗಳಲ್ಲೂ ಕೂಡ ಎಸ್ಐಆರ್ ಮಾಡಲಾಗ್ತಿದೆ ಅಂತ ಹೇಳಿ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಆರೋಪವನ್ನು ಮಾಡಿದರು. ಅದಕ್ಕೆ ಪೂರಕವಾದಂತಹ ವಿಡಿಯೋ ತೋರಿಸಿದರು. ಇದರ ಬೆನ್ನಲ್ಲೇ ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಿ ಗೊಂದಲಕ್ಕೆ ಅಂತ್ಯ ಹಾಡಿತು. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರ PRC ಅಸ್ತ್ರವನ್ನು ಪ್ರಯೋಗ ಮಾಡಿದ್ದು ಬಿಜೆಪಿ ನಾಯಕರನ್ನ ಕೆರಳಿಸಿದೆ. ನಾವು ಸರ್ಕಾರ ಇಟ್ಕೊಂಡಿರೋದು ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾನು ಸುಮಾರು 4.25 ಕೋಟಿ ಕ್ಯಾಸ್ಟ್ ಸರ್ಟಿಫಿಕೇಟ್ ದಾಖಲೆ ನಮ್ಮ ಇದೆ. ಆಮೇಲೆ ಕೆಲವರಿಗೆಲ್ಲ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡಬೇಕು ಅಂತೇಳಿ ಫ್ರೀಯಾಗಿ ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಎಲ್ಲರೂ ಕೂಡ ಮನೆ ಬಾಗಿಲಿಗೆ ಯಾರು ಬೇಕೋ ಅವ್ರಿಗೆ ತಲುಪಿಸುವಂಥ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಯಾವಾಗ ಮುಖ್ಯಮಂತ್ರಿ ಹೀಗೆ ಹೇಳಿದ್ರು, ಇದಾದ ನಂತರ ರಾಜ್ಯ ಸರ್ಕಾರ ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನು ಕೊಡೋದಕ್ಕೆ ಆದೇಶವನ್ನು ಕೂಡ ಹೊರಡಿಸಿದೆ. ಈಗ ಬಿಜೆಪಿ ನಾಯಕರು ಇದರ ವಿರುದ್ಧ ಸಿಡಿದೆದ್ದಿದ್ದಾರೆ. ಈ ಬಗ್ಗೆ ಶೋಭಾ ಕರಂದ್ಲಾಜೆ ಅವರು ಮಾತನಾಡಿದ್ದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ರಾಜ್ಯ ಸರ್ಕಾರದ PRC ಪ್ರಮಾಣ ಪತ್ರ ನೀಡುವಂತಹ ನಿರ್ಧಾರ ದೇಶದ ಭದ್ರತೆಗೆ ಧಕ್ಕೆಯನ್ನು ತರಲಿದ್ದು ಮಧ್ಯಪ್ರವೇಶ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಭಾರತದ ಸಂವಿಧಾನವು ದೇಶದ ಎಲ್ಲ ನಾಗರಿಕರಿಗೂ ಒಂದೇ ಪೌರತ್ವವನ್ನು ಕಲ್ಪಿಸಿದೆ. ಆದರೆ ಕರ್ನಾಟಕ ಸರ್ಕಾರವು ಯಾವುದೇ ಸಂವಿಧಾನಿಕ ಅಥವಾ ಶಾಸನಬದ್ಧ ಅಧಿಕಾರವಿಲ್ಲದೆ ಶಾಶ್ವತ ನಿವಾಸಿಗಳು ಎಂಬ ಪ್ರತ್ಯೇಕ ವರ್ಗವನ್ನು ಸೃಷ್ಟಿ ಮಾಡೋಕೆ ಹೊರಟಿರೋದು ಕಾನೂನು ಬಾಹಿರವಾಗಿದೆ. ಇದು ಸಂವಿಧಾನದ ಸಮಾನತೆಯ ಹಕ್ಕನ್ನು ಪ್ರತಿಪಾದಿಸುವ 14ನೇ ವಿಧಿಯ ನೇರ ಉಲ್ಲಂಘನೆಯಾಗಿದೆ. ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಅಧಿಸೂಚನೆಯಲ್ಲಿ ಕೇವಲ ಸ್ಥಳೀಯ ಕಂದಾಯ ಅಧಿಕಾರಿಗಳ ಪರಿಶೀಲನೆ ಮತ್ತು ಸ್ಥಳೀಯ ದಾಖಲೆಗಳ ಆಧಾರದ ಮೇಲೆ ಈ ಪ್ರಮಾಣ ಪತ್ರವನ್ನು ನೀಡೋಕೆ ಉದ್ದೇಶಿಸಲಾಗಿದೆ. ಇದರಲ್ಲಿ ಭಾರತೀಯ ಪೌರತ್ವವನ್ನು ಕೇಂದ್ರ ಏಜೆನ್ಸಿಗಳ ಮೂಲಕ ಕಡ್ಡಾಯವಾಗಿ ಪರಿಶೀಲಿಸುವ ಯಾವುದೇ ದೃಢವಾದ ವ್ಯವಸ್ಥೆಯಿಲ್ಲ. ಇದರಿಂದಾಗಿ ದೇಶದ ಒಳಗೆ ಅಕ್ರಮವಾಗಿ ನುಸುಳಿರುವಂತಹ ವಿದೇಶಿ ಪ್ರಜೆಗಳು ಅಥವಾ ಅಕ್ರಮ ವಲಸಿಗರು ಸುಲಭವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಈ ಶಾಶ್ವತ ವಸತಿ ಪ್ರಮಾಣಪತ್ರ ಪಡೆಯುವ ಅಪಾಯವಿದೆ. ಒಮ್ಮೆ ಈ ಪ್ರಮಾಣಪತ್ರ ಕೈ ಸೇರಿದ್ರೆ ಅದನ್ನು ಬಳಸಿ ಅವರು ಸರ್ಕಾರದ ಸವಲತ್ತುಗಳು, ಶೈಕ್ಷಣಿಕ ಪ್ರವೇಶಾತಿ ಹಾಗೂ ಉದ್ಯೋಗಾವಕಾಶಗಳನ್ನು ಪಡೆದುಕೊಳ್ಳಲಿದ್ದಾರೆ. ಇದು ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ಆತಂಕಕಾರಿ. ಈ ಬಗ್ಗೆ ಕೂಡಲೇ ಕೇಂದ್ರ ಸರ್ಕಾರದ ಮಧ್ಯಪ್ರವೇಶ ಅಗತ್ಯವಿದೆ. ಹೀಗೆ ಪತ್ರ ಬರೆದ ಬೆನ್ನಲ್ಲೇ ಬೆಂಗಳೂರಿನ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ಶೋಭಾ ಕರಂದ್ಲಾಜೆ ಅವರು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಇನ್ನು ಶೋಭಾ ಕರಂದ್ಲಾಜೆ ಅವರ ಆರೋಪಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಧ್ವನಿಗೂಡಿಸಿದ್ದಾರೆ. ಈ ಒಂದು ದೇಶ ಒಂದು ಪೌರತ್ವಕ್ಕೆ ವಿರೋಧಾಭಾಸವಾಗಿ ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ಸ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ವಿತರಣೆ ಮಾಡಕ್ಕೆ ಕಾಂಗ್ರೆಸ್ ಹೊರಟಿದೆ. ನಮ್ಮ ದೇಶದಲ್ಲಿ ಪೌರತ್ವ ನೀಡಕ್ಕೆ ಅಧಿಕಾರ ಇರುವಂತದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಅವರಿಗೆ ಸೌಲಭ್ಯಗಳನ್ನ ಕೊಡೋದಕ್ಕಾಗಿ, ಅವರನ್ನೇ ವೋಟರ್ ಲಿಸ್ಟ್ಗೆ ಸೇರಿಸೋದಕ್ಕಾಗಿ ಈ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಹೊಸದಾಗಿ ಇವರು ಆಲೋಚನೆ ಮಾಡಿದ್ದಾರೆ. ಕೇವಲ ಆಲೋಚನೆಗೆ ನಿಂತಿದ್ರೆ ಓಕೆ ಇತ್ತು. ಆದ್ರೆ 2 ದಿನದ ಹಿಂದೆ ಇದಕ್ಕೆ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. ಈ ಅಧಿಸೂಚನೆ ನಮ್ಮ ಸಂವಿಧಾನ ವಿರೋಧಿ ಇದೆ, ಕಾನೂನು ವಿರೋಧಿ ಇದೆ, ಭಾರತದ ಆಂತರಿಕ ಭದ್ರತೆಗೆ ಒಂದು ದೊಡ್ಡ ಸವಾಲಾಗಿದೆ. ವಲಸೆಯನ್ನ ಗುರುತಿಸುವುದು ರಾಜ್ಯ ಸರ್ಕಾರದ ಕೆಲಸ ಅಲ್ಲ, ಕೇಂದ್ರ ಸರ್ಕಾರದ ಕೆಲಸ. ಯಾರು ವಲಸಿಗರು, ಎಷ್ಟು ವರ್ಷದಿಂದ ಇದ್ದಾರೆ, ಅಕ್ರಮವಾಗಿ ಬಂದಿರುವವರನ್ನು ಹೇಗೆ ಗುರುತು ಮಾಡ್ತಾರೆ ಇವರು? ಇವತ್ತು ಮಸೀದಿಗಳಲ್ಲಿ ಹೋಗಿ, ಮದ್ರಸಾಗಳಲ್ಲಿ ಹೋಗಿ ಇವರು
₹1,000 ಕೊಟ್ಟು ಈ ಸರ್ಟಿಫಿಕೇಟ್ ತಗೊಂಡ್ರೆ ನಾಳೆ ಎಲ್ಲದಕ್ಕೂ ಅದು ಅಪ್ಲೈ ಆಗುತ್ತೆ. ದೇಶದ ಭದ್ರತೆಗೆ ರಿಸ್ಕ್ ತರುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಉದ್ದೇಶ ಒಂದೇ, ಅಕ್ರಮ ವಲಸಿಗರನ್ನ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸುವುದು, ಅವರಿಗೆ ಸ್ಕೀಮ್ಗಳನ್ನು ಕೊಡುವುದು. ನಿಮ್ಗೆ ಕರ್ನಾಟಕದ ನಾಗರಿಕರು ಬೇಕಿಲ್ಲ, ನಿಮ್ಗೆ ಬಹುಸಂಖ್ಯಾತರು ಬೇಕಿಲ್ಲ. ಇನ್ನು ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕುರಿತ ದೋಸ್ತಿ ನಾಯಕರ ವಿರೋಧಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡ್ತಾ ಇದ್ದೇವೆ, ಶಾಸನ ಮಾಡೋದೇ ನಮ್ಮ ಕೆಲಸ, ಅದರಲ್ಲೇನು ತಪ್ಪು ಅನ್ನುವಂಥ ಸಮರ್ಥನೆಯನ್ನ ಕೈ ನಾಯಕರುಗಳು ಕೊಟ್ಟಿದ್ದಾರೆ. ನಾವು ಯಾರು? ಶಾಸಕರದ್ದು ಕೆಲಸ ಏನು? ಶಾಸನ ಮಾಡೋದು. ಶಾಸನ ಮಾಡ್ತೀವಿ, ಗೌರ್ಮೆಂಟ್ ಆರ್ಡರ್ ಹೊಡಿಸ್ತೀವಿ, ಅಧಿಕೃತವಾಗಿ ಸರ್ಕಾರದಿಂದಾನೇ ಕೊಡ್ತಾ ಇದೀವಿ, ಕಾಂಗ್ರೆಸ್ ಪಾರ್ಟಿಯಿಂದ ಕೊಡ್ತಾ ಇದೀವ ನಾವು. ಗೌರ್ಮೆಂಟ್ ಏನು ಒಂದು ವ್ಯವಸ್ಥೆ ಇದೆ, ಸರ್ಕಾರದ ವ್ಯವಸ್ಥೆ ಇದೆ ಅಂತ ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಮಾಡೋ ಹಕ್ಕು ನಮಗಿದೆ ಅಲ್ವಾ. ಈಗ ಇವ್ರಿಗೇನು ಸಮಸ್ಯೆ ಆಗ್ತಾ ಇದೆ ಗೊತ್ತಿಲ್ಲ ಅಲ್ಲ ನನಗೆ. ಶಾಶ್ವತ ಪ್ರಮಾಣ ಪತ್ರದ ನೆಪದಲ್ಲಿ ಬಾಂಗ್ಲಾದೇಶಿಯರು ಅಕ್ರಮ ವಲಸಿಗರೇನಿದ್ದಾರೆ ಅವರಿಗೆ ಶಾಶ್ವತವಾಗಿ ನೆಲೆಸೋಕ್ಕೆ ಅವಕಾಶ ಮಾಡುವಂಥ ಒಂದು ಕುತಂತ್ರ ಷಡ್ಯಂತ್ರ ಇವತ್ತು ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಒಂದು ಕಡೆ ಆದರೆ, ದೇಶದ ಹಿತದೃಷ್ಟಿಗೆ ಧಕ್ಕೆ ತರ್ತಕ್ಕಂಥ ಇಂಥ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಈ ರೀತಿ ಅಕ್ರಮ ವಲಸಿಗರಿಗೆ ಇವತ್ತು ನೆಲೆನ ಕೊಟ್ಟಿದ್ದು ಸಾಲದು ಅಂತೇಳಿ ಶಾಶ್ವತವನ್ನು ಕೊಡಕ್ಕೆ ಹೊರಟಿದ್ದಾರೆ. ಅದು ಭಾರತೀಯ ಜನತಾ ಪಾರ್ಟಿ ನಾವು ಸಂಪೂರ್ಣ ವಿರೋಧಿಸ್ತೇವೆ. ಈಗ ಶೋಭಕ್ಕ ಏನು ಮಾಡಬೇಕು ಅಂದರೆ, ಪತ್ರ ರಾಷ್ಟ್ರಪತಿಗಳಿಗೆ ಬರೀಬೇಕು. ಈ ನುಸುಳುಕೋರನ್ನ ಇಲ್ಲಿ ಕರ್ನಾಟಕದವ್ರಿಗೆ ಬಿಟ್ಟಿದ್ಯಾರು? ಅಮಿತ್ ಶಾ ಅವ್ರನ್ನ ತಕ್ಷಣ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಅಂತ ಅವ್ರು ರಾಷ್ಟ್ರಪತಿಗಳಿಗೆ ಬರೀಬೇಕು. SIR ಅಲ್ಲಿ ಬಾಂಗ್ಲಾದೇಶಿಗಳು ನಮಗೇನು ಗಡಿ ಭಾಗ ಅಲ್ಲ, ಕರ್ನಾಟಕಕ್ಕೆ ಬಾಂಗ್ಲಾದೇಶದವ್ರು 4,000 ಕಿಲೋಮೀಟ್ರ್ ಬಂದರೆ ಇವರು ಕಡಲೆಕಾಯಿ ತಿಂತಾಯಿದ್ದೀರಾ? ಅಥವಾ ಅವ್ರ ಭಾಷೆನಲ್ಲಿ ಹೇಳಬೇಕಾದ್ರೆ ಬೇರೆ ಭಾಷೆ ಹೇಳಬೇಕಾಗುತ್ತೆ. ಆದ್ದರಿಂದ ಶೋಭಕ್ಕ ಬರಿಬೇಕಾಗಿರೋದು ರಾಷ್ಟ್ರಪತಿಗೆ, ತತ್ಕ್ಷಣ ಅಮಿತ್ ಶಾನ ಅದು ಬರ್ಖಾಸ್ತು ಮಾಡಬೇಕು ಅಂತೇಳಿ. ಶಾಶ್ವತವಾಗಿ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಗುರಿ ಶಾಶ್ವತವಾಗಿ ಇವ್ರು ಕೊಡ್ಲಿಕ್ಕೆ ಬರಲ್ಲ. ಅದನ್ನೇ ಸಿಟಿಜನ್ಶಿಪ್ ಬಂದಿದೆ. ಇಲ್ಲಿ 10 ವರ್ಷದಿಂದ ಇದ್ದಾರೆ, 5 ವರ್ಷದಿಂದ ಇದ್ದಾರೆ ಅಂತೇಳಿ ಪ್ರಮಾಣ ಪತ್ರ ಅದು ಶಾಶ್ವತ ಅಲ್ಲ, ಅದು ಟೆಂಪರರಿ ಡೊಮಿಷಿಯಲ್ ಸರ್ಟಿಫಿಕೇಟ್. ಅದು ಇಲ್ಲಿ ವಾಸವಾಗಿದ್ರು ಅವ್ರು ಮತ್ತೆ ಎಲ್ಲೋ ಹೋಗ್ಬೋದು. ಆದ್ರೆ ಶಾಶ್ವತ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಸಿಟಿಜನ್ಶಿಪ್, ಪೌರತ್ವ. ಅದು ಇವ್ರಿಗೆ ಬರೋದಿಲ್ಲ. ಏನು ಗಂಟೆ ಎಲ್ಲಿ ಮಾಡವ್ರೆ? ಈಗ ಯಾವ ನೆರಗಾಲವೂ ಇಲ್ಲ, ಬರಗಾಲವೂ ಇಲ್ಲ. ಅವ್ರಿಗಿರೋದು SIR ಗಾಲ. ಅದೇ ನಡೆದಿರೋದು ಮೀಟಿಂಗು. ನಿಮ್ಮ ಕಲಬುರ್ಗದಲ್ಲಿ ಏನು ನಡೆಸಿರೋ ಮೀಟಿಂಗ್ ತಿಳ್ಕೊಂಡಿರೋದಕ್ಕೆ ಹೇಳ್ತಾ ಇರೋದು ನಾನು. ಹಾಗಾದರೆ ಈ PRCಯನ್ನು ಯಾವೆಲ್ಲ ರಾಜ್ಯಗಳು ವಿತರಿಸ್ತಾ ಇದ್ದಾವೆ ಅನ್ನುವಂಥದ್ದು ಮತ್ತು ಹೇಗೆ ವಿತರಿಸ್ತಾ ಇದ್ದಾವೆ ಅನ್ನೋದನ್ನು ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಅಸ್ಸಾಂನಲ್ಲಿ ಕನಿಷ್ಠ 20 ವರ್ಷಗಳ ಕಾಲ ಆ ರಾಜ್ಯದಲ್ಲಿ ವಾಸ ಇದ್ದಂಥವರಿಗೆ ಅಲ್ಲಿ ಅವರು PRCಯನ್ನು ವಿತರಿಸ್ತಾರೆ. ಸೇವಾ ಸೇತು ಪೋರ್ಟಲ್ ಮೂಲಕವಾಗಿ ಇದನ್ನು ವಿತರಣೆ ಮಾಡುವಂತಹ ಕೆಲಸವನ್ನು ಅಸ್ಸಾಂ ರಾಜ್ಯ ಮಾಡ್ತಾರೆ. ಇನ್ನು ಪಶ್ಚಿಮ ಬಂಗಾಳ ಅಲ್ಲಿ SIR ನಿಯಮಾವಳಿಗಳ ಅನ್ವಯದ ಅಡಿಯಲ್ಲಿ ವಿತರಣೆಯನ್ನು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಮೂಲಕ ಈ ರೀತಿಯಾಗಿ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ಗಳನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಶಾನ್ಯ ರಾಜ್ಯಗಳು ಆಗಿರುವಂತಹ ಅರುಣಾಚಲ ಪ್ರದೇಶ, ಮಣಿಪುರ, ಮೇಘಾಲಯ, ಮಿಜೋರಾಂ ಮತ್ತು ನಾಗಾಲ್ಯಾಂಡ್ನಲ್ಲೂ ಕೂಡ ಇದನ್ನು ಜಾರಿಗೊಳಿಸಲಾಗಿದೆ. ಬುಡಕಟ್ಟು ಮತ್ತು ಕಾಯಂ ನಿವಾಸಿಗಳ ಹಕ್ಕುಗಳ ರಕ್ಷಣೆಗಾಗಿ ಈ PRC ಕಡ್ಡಾಯವನ್ನು ಮಾಡಲಾಗಿದೆ. ಇನ್ನು ಜಮ್ಮು ಮತ್ತು ಕಾಶ್ಮೀರದ ಅಲ್ಲಿನ ನಿವಾಸಿಗಳಿಗೆ ಇದು ಅತ್ಯಂತ ಪ್ರಮುಖ ದಾಖಲೆ ಅಂತೇಳಿ ಈ ದಾಖಲೆ ಪತ್ರಗಳನ್ನು ಕೊಡ್ತಾ ಇದೆ. ಈಗ ರಾಜ್ಯದಲ್ಲೂ ಕೂಡ PRCಯನ್ನು ಕೊಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ.